ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನೀನಾದನೇ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ, ವೇದ ಅಂದ್ಕೊಂಡಿರ್ತಾಳೆ ವಿಕ್ರಮ್ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ, ಆಸ್ಪತ್ರೆಗೆ ಹೋಗಿ ಬಂದಿದ್ದಾನೆ ಅಂತ. ವಿಕ್ರಮ್ ಹೋಗಬೇಕಾದ್ರೆ ದಾರಿಲಿ ಅಡ್ಡ ಹಾಕಿ ಜಗಳ ಸ್ಟಾರ್ಟ್ ಮಾಡ್ತಾಳೆ. ನೀನು ಯಾಕೆ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದೀಯ ಅಂತ. ಆವಾಗ ವಿಕ್ರಮ್, ನಿಂದೆಂತ ಮರ ಐತಿ, ಈ ಥರ ಹಿಂಸೆ ಕೊಡ್ತೀಯ, ನನಗೆ ಕೆಟ್ಟ ಅಭ್ಯಾಸ ಇದೆ ಒಪ್ಕೋತೀನಿ, ಆದರೆ ಹೆಂಗಸನ್ನೆಲ್ಲ ಫಾಲೋ ಮಾಡ್ಕೊಂಡು ಬರುವಷ್ಟು ಕೆಟ್ಟ ಅಭ್ಯಾಸ ಇಲ್ಲ ಆಯಿತಾ. ನಾನು ಬಿಲ್ಡಪ್ಗೋಸ್ಕರ ಈ ಥರ ಹೇಳ್ತಾ ಇಲ್ಲ, ನಾನು ಇರುವುದೇ ಹೀಗೆ, ನನ್ನನ್ನು ಚೇಂಜ್ ಮಾಡಲಿಕ್ಕೆ ಬರಬೇಡ. ಒಳ್ಳೆ ಸಣ್ಣ ಮಕ್ಕಳ ಥರ ಶಾಲೆಯಲ್ಲಿ ಪೆನ್ಸಿಲ್ ಕಳೆದೋಯ್ತು, ಅವರು ನನಗೆ ಚೂಟಿದ ಹೊಡೆದ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರಲ್ಲ, ಹಾಗೆ ಮಧ್ಯೆ ರೋಡಲ್ಲಿ ನಾನು ನಿಲ್ಲಿಸ್ಕೊಂಡು ಜಗಳ ಕಾಯ್ತಾ ಇದೆಯಲ್ಲ ಅಂತ ವೇದಂಗೆ ಹೇಳ್ತಾನೆ. ಮತ್ತು ಆಸ್ಪತ್ರೆಗೆ ನಾನು ಹೋಗಿದ್ದಾಗಲೇ ನೀನು ಯಾಕೆ ಬಂದೆ, ನನ್ನನ್ನು ಫಾಲೋ ಮಾಡ್ಕೊಂಡು ತಾನೇ ಬಂದೆ ಅಂತ ವೇದ ಕೇಳ್ತಾಳೆ. ಓಹ್, ನೀನು ಆಸ್ಪತ್ರೆಗೆ ಹೋದರೆ ನೀನು ಹೋದ ಟೈಮಿಗೆ ನಿನ್ನ ಮತ್ತೆ ಯಾರು ಬರಬಾರ್ದು ಅಲ್ಲಿ, ಅದು ಆಸ್ಪತ್ರೆನಿಂದ ಮತ್ತೆ ಯಾರು ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲವಾ ಅಂತ. ಅಷ್ಟಕ್ಕೂ ನಾನು ನಿನ್ನನ್ನು ಆಸ್ಪತ್ರೆಯಲ್ಲಿ ನೋಡಲೇ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ಆವಾಗ ಅಬ್ಬಾ, ಸುಳ್ಳಿನ ಮೇಲೆ ಸುಳ್ಳು ಹೇಗೆ ಹೇಳ್ತೀಯ ನೀನು, ಇಷ್ಟು ಮಾನ ಮರ್ಯಾದೆ ಬಿಟ್ಟು ಹೇಗೆ ಬದುಕುತ್ತೀಯ, ನೋಡಲೇ ಇಲ್ಲ ಅಂತ ಹೇಳ್ತೀಯಲ್ಲ ಅಂತ ವೇದ ವಿಕ್ರಮ್ಗೆ ಕೇಳ್ತಾಳೆ. ನಿಂದೆಂಥ ಚೊರೆ ಮಾರಾಯ್ತಿ, ನಿಂಗೆ ಅದೆಲ್ಲ ಹೇಳುವ ಅಗತ್ಯ ನನಗಿಲ್ಲ ಆಯಿತಾ. ನೀನು ಮೊದಲು ನನಗೆ ಬಾಡಿಗೆ ಕಟ್ಟೋದು ಹೇಗೆ ಅಂತ ಯೋಚನೆ ಮಾಡು. ಅದೆಲ್ಲ ಯೋಚನೆ ಮಾಡೋದು ಬಿಟ್ಟು ಹೀಗೆ ಮಾಡಿದ್ರೆ ನನ್ನ ಸಮಯ ಎನರ್ಜಿ ಎರಡೂ ವೇಸ್ಟು, ನಿನ್ನ ಮರ್ಯಾದೆನೂ ಹೋಗ್ತದೆ ಅಂತ ಹೇಳ್ತಾನೆ. ಆವಾಗ ವೇದ ಅಂತ ಕೈ ಬೆರಳು ತೋರಿಸ್ತಾರೆ. ಆವಾಗ ಇಡೀ ಮಂಗಳೂರಲ್ಲಿ ನನಗೆ ಯಾರು ಕೈ ಬೆರಳು ತೋರಿಸಿ ಮಾತಾಡೋದಿಲ್ಲ, ನೀನೆಂಥದ ಮಾತಾಡೋದು ಅಂತ ವಿಕ್ರಮ್ ಸಿಟ್ಟು ಮಾಡ್ಕೋತಾನೆ. ಅಷ್ಟಕ್ಕೂ ನೀನು ಯಾಕೆ ಹೋದೆ ಹಾಸ್ಪಿಟ್ಲಿಗೆ ಅಂತ ಕೇಳಿದಾಗ, ಅದೇನೋ ನನ್ನ ಪರ್ಸ್ನಲ್ ಇರ್ತದೆ, ನಾನು ಹೋದೆ ಅಂತ ವೇದ ಹೇಳ್ತಾಳೆ. ಇದು ಹಾಗೆ, ನನಗೇನೋ ಪರ್ಸ್ನಲ್ ಕೆಲಸ ಇತ್ತು, ನಾನು ಹೋದೆ, ಅದೆಲ್ಲ ನಿನಗೆ ಎಂತದ ಅಂತ ಕೇಳ್ತಾನೆ. ಈ ಕಡೆ ದೇವಕಿ ವೀರಂಗೆ ಕಾಲ್ ಮಾಡಿರ್ತಾಳೆ, ಯಾಕಂದರೆ ಪ್ಲ್ಯಾನ್ ಮಾಡಿ ವೇದನ ಮರ್ಯಾದೆ ತೆಗಿಬೇಕು ಅಂತ. ಸೊ ವೀರಂಗೆ ಕಾಲ್ ಮಾಡಿ, ನಿನ್ನಿಂದ ಒಂದು ದೊಡ್ಡ ಉಪಕಾರ ಆಗಬೇಕಾಗಿದೆ ಅಂತಾನೆ. ಆವಾಗ ವೀರ, ನನ್ನಿಂದ ಉಪಕಾರ ಆಗಬೇಕಾ, ಏನು ಉಪಕಾರ ಅಂತ ಕೇಳ್ತಾನೆ. ಆದರೆ ಇದನ್ನು ನಾನು ಮಾಡಿಸಿದ್ದು ಅಂತ ಗೊತ್ತಾಗಬಾರ್ದು, ಫುಲ್ ಪ್ಲ್ಯಾನ್ ಮಾಡಿ ಮಾಡಬೇಕು, ನಮ್ಮ ಮನೆ ವಿಷಯ ಅಂತಾರೆ. ಏನು ಮನೆ ವಿಷಯ, ವೇದಾಳ ವಿಷಯ ಅಂತ ದೇವಕಿ ಹೇಳ್ತಾಳೆ. ಏನಾಯಿತು ಏನು ಅಂತ ಕೇಳ್ತಾನೆ. ಆವಾಗ ದೇವಕ್ಕೆ ಹೇಳ್ತಾಳೆ, ಈ ವೇದನಿಂದ ಆದದ್ದು ಒಂದೆರಡಲ್ಲ, ನನಗೆ ಮಗಳಿಗೆ ಬರುವ ಸಂಬಂಧಗಳೆಲ್ಲ ಇವಳಿಂದ ಹಾಳಾಗಿ ಹೋಗ್ತದೆ. ಅವಳಿಗೆ ಬಂದಿರುವ ಹುಡುಗರೆಲ್ಲ ವೇದಳಲ್ಲಿ ನೋಡಿಕೊಂಡು ಒಪ್ಕೊಂಡು ಹೋಗ್ತಾರೆ. ಇವಳಿಂದ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ, ಅದಕ್ಕೆ ಅವಳಿಗೆ ತಕ್ಕ ಪಾಠ ಮಾಡಬೇಕು ಅಂತ ಹೇಳ್ತಾನೆ. ಇದರಿಂದ ನನಗೇನು ಲಾಭ ಅಂತ ವೀರ ಕೇಳ್ತಾನೆ. ಅವಳು ನನಗೊಬ್ಳಿಗೆ ಶತ್ರು, ನಾನು ನಿಮಗೂ ಶತ್ರು ತಾನೆ, ಹೀಗೆ ಬಿಟ್ಟರೆ ಅವಳು ನಿನ್ನ ತಮ್ಮನ ಜೀವನನೇ ಹಾಳು ಮಾಡಿಬಿಡ್ತಾಳೆ ಅಂತ ವೀರಂಗೆ ಹೇಳ್ತಾನೆ. ಸೊ ವೀರನು ಸರಿ ಅಂತ ಯೋಚನೆ ಮಾಡಿ, ನಿಮ್ಮ ಪ್ಲ್ಯಾನ್ ಏನು ಅಂತ ಕೇಳ್ತಾನೆ. ತನ್ನ ಪ್ಲ್ಯಾನನ್ನೆಲ್ಲ ದೇವಕಿ ವೀರಂಗೆ ಹೇಳ್ತಾನೆ. ಇಬ್ಬರು ಸೇರಿ ಪ್ಲ್ಯಾನ್ ಮಾಡ್ತಾರೆ. ಈ ಕಡೆ ವೇದ ಬೇಜಾರಿಂದ ಅಂಗಡಿಗೆ ಬರ್ತಾಳೆ. ಮನಸ್ಸಲ್ಲೇ ತಂದೆಗೆ ಸಾರಿ ಕೇಳ್ತಾಳೆ. ನಿಮ್ಮ ಹತ್ರ ಸುಳ್ಳು ಹೇಳಿ ಹೋದೆ ಅಪ್ಪ, ಕ್ಷಮಿಸಿ, ಯಾವತ್ತೂ ನಾನು ಸುಳ್ಳು ಹೇಳಿರಲಿಲ್ಲ, ಈ ವಿಷಯದಲ್ಲಿ ಸುಳ್ಳು ಹೇಳಬೇಕಾಗಿದೆ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಅಷ್ಟರಲ್ಲಿ, ಓ ಬಂದೆಮ್ಮ ವೇದ, ನಿನ್ನ ಫ್ರೆಂಡ್ನ ಮೀಟ್ ಆದ್ಯಾ ಅಂತ ಕೇಳ್ತಾರೆ. ಹ್ಞೂ ಪಾಪ, ಇವಾಗ ಹುಷಾರಾಗಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರಾ ಅಂತ ಕೇಳ್ತಾರೆ. ಅವಾಗ, ಇಲ್ಲಪ್ಪ, ನನ್ನ ಫ್ರೆಂಡ್ಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ ಅಂತ ಹೇಳ್ತಾರೆ. ಕದ್ರಿ ಮಂಜುನಾಥ ಎಲ್ಲದೂ ಒಳ್ಳೇದು ಮಾಡ್ತಾನೆ ಬಿಡಮ್ಮ ಅಂತ ವೇದಂಗೆ ಸಮಾಧಾನ ಮಾಡ್ತಾರೆ. ನೀನು ಓದಬೇಕಾಗಿರೋ ವಯಸ್ಸಲ್ಲಿ ಮನೆ ಜವಾಬ್ದಾರಿನೆಲ್ಲ ನಿನ್ನ ಬೆನ್ನ ಮೇಲೆ ಹೇರ್ಬಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತಾರೆ. ಅಯ್ಯೋ ಅಪ್ಪ, ನಮ್ಮ ಮೈ ಮೇಲೆ ಈಗ ಒಂದು ಬಿಂದಿಗೆ ಇಟ್ಟರೆ ಭಾರ ಅನಿಸ್ತದೆ, ಆದರೆ ಮೀನಿಗೆ ಮೈ ಮೇಲೆ ನೀರಿದ್ರೆ ಅದಕ್ಕೆ ಭಾರ ಅನಿಸ್ತದ? ಯಾಕೆ ಹೇಳು, ಅದು ಸಮುದ್ರದಲ್ಲೇ ಹುಟ್ಟುತ್ತದೆ, ಅದಕ್ಕೇನೂ ಇಲ್ಲ, ಅದ್ರ ಹುಟ್ಟೆ ಅಲ್ಲೇ, ಅದಕ್ಕೆ ಅದೇನು ಅನಿಸಲ್ಲ. ನಮ್ಮದು ಹಾಗೆ ಅಪ್ಪ, ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ವೇದ ಹೇಳ್ತಾಳೆ. ಈ ಕಡೆ ವಿಕ್ರಮ್ ಅಂಗಡಿಗೆ ಬಂದಿರ್ತಾನೆ. ವೇದಾಳಿಗೆ ಗೊತ್ತಾಗಲ್ಲ, ಅವಳು ಹಿಂದೆ ನಿಂತ್ಕೊಂಡು ಹುಲಿ ಮುಖವಾಡ ಹಾಕೊಂಡಿರ್ತಾನೆ. ಸಡನ್ ಆಗಿ ನೋಡಿ ವೇದಂಗೆ ಭಯ ಆಗುತ್ತೆ. ಓ, ಭಯ ಪಟ್ಕೊಂಡಿ ಅಂತ ಕೇಳ್ತಾನೆ. ಹುಲಿ ನೋಡಿದರೆ ಭಯ ಇಲ್ಲ, ಗೋಮುಖ ವ್ಯಾಘ್ರ ನೋಡಿದರೆ ಅಂತ ಹೇಳ್ತಾಳೆ. ಓ, ಭಯನಾ ಅಂತ ಕೇಳ್ತಾನೆ. ಭಯ ಅಲ್ಲ, ಅಸಹ್ಯ ಅಂತಾನೆ. ಇದನ್ನು ಕೇಳಿದ ವಿಕ್ರಮ್ಗೆ ಸಿಟ್ಟು ಬರುತ್ತೆ. ಅಷ್ಟರಲ್ಲಿ ಅವ್ರ ತಂದೆ ಬಂದು, ಏನಪ್ಪ ನೀನು ಇಲ್ಲಿ ಅಂದಾಗ, ಇದು ನನ್ನ ಅಂಗಡಿ, ನಾನು ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳ್ತಾನೆ ವಿಕ್ರಮ್. ಆವಾಗ ವೇದ ಹೇಳ್ತಾಳೆ, ಓ, ಬಾಡಿಗೆ ಕೇಳಲಿಕ್ಕೆ ಬಂದಿದೆಯಲ್ವಾ, ಪ್ರತಿ ತಿಂಗಳು 1ನೇ ತಾರೀಕು ನಾನೇ ತಂದು ಬಾಡಿಗೆ ಕೊಡ್ತೀನಿ, ನಿನ್ನೆರಳು ಇಲ್ಲಿ ಸೋಕ್ಲೂಬಾರ್ದು ಅಂತ ಹೇಳ್ತಾಳೆ. ಆವಾಗ ವಿಕ್ರಮ್ ಹೇಳ್ತಾನೆ, ನಿನ್ನ ಮಾತು ಸ್ವಲ್ಪ ಜಾಸ್ತಿ ಆಯಿತು, ನಾನು ನಿನಗೆ ಬಾಡಿಗೆ ಸ್ವಲ್ಪ ಸುಲಭ ಮಾಡ್ತೇನೆ, ಇನ್ನು ಹೊಸ ಸಿಸ್ಟಮ್, ಹೊಸ ರೂಲ್ ಬರ್ತದೆ. ಏನದು ಅಂತ ವೇದ ಕೇಳ್ತಾಳೆ. ಬಾಡಿಗೆ ಜಾಸ್ತಿ ಮಾಡ್ತೀಯಾ ಅಂತ. ಬಾಡಿಗೆ ಜಾಸ್ತಿ ಅಲ್ಲ, ಇನ್ನೂ ಸುಲಭ ಮಾಡ್ತೇನೆ. EWR ಅಂದರೆ ಎವ್ರಿ ವೀಕ್ ರೆಂಟ್, ಪ್ರತಿ ವಾರ ರೆಂಟ್ ಕೊಡಬೇಕು ಇನ್ಮೇಲೆ ಅಂತ ವಿಕ್ರಮ್ ಹೇಳ್ತಾನೆ. ನಿಂಗೆಂತ ತಲೆ ಸಮ ಉಂಟನಾ, ಈ ಥರ ವಾರಕ್ಕೆ ಯಾರು ಕಟ್ತಾರೆ ಅಂತ ಕೇಳ್ತಾನೆ. ಆವಾಗ, ಕಟ್ಟಲಿಲ್ಲ ಅಂದರೆ ಜಾಗ ಖಾಲಿ ಮಾಡಿಬಿಡಿ ಅಂತಾರೆ. ಆವಾಗ ವೇದ ಅವ್ರ ತಂದೆ ಬಂದು, ದಯವಿಟ್ಟು ಹಾಗೆ ಮಾಡಬೇಡಿ, ವಾರ ಕಟ್ತೀವಿ ಅಂತ ಹೇಳ್ತಾನೆ. ಒಳ್ಳೆಯದು ದೊಡ್ಡವರೇ, ನೀವಾದರೂ ಹೇಳಿದ ಮಾತು ಕೇಳ್ತೀರಾ ಅಂತ ಹೇಳ್ತಾನೆ. ಆವಾಗ ವಿಕ್ರಮ್ ವೇದಾಳಿಗೆ, ಬೇತಾಳ, ದಿಸ್ ಈಸ್ ವಿಕ್ರಮ್ ಅಂತ ಹೇಳ್ತಾನೆ.